ಮಹಾರಾಜ ಟಿ20 ಟ್ರೋಫಿ ಫೈನಲ್. ಇಲ್ಲಿ ಗೆದ್ದವನೇ ರಾಜ. ಗೆದ್ದಿದ್ಯಾರು ನಿಮ್ಗೆ ಗೊತ್ತಾ? ಬೆಂಗಳೂರು ವರ್ಸಸ್ ಮೈಸೂರು ಫೈನಲ್ ಮ್ಯಾಚ್ ಟಿಕೆಟ್ ನಮಗೆ ಸಿಕ್ತು. ಕ್ರೌಡ್ ಅಂತೂ ಸಖತ್ತಾಗಿ ಬಂದಿದ್ರು. ಮೊದಲು ಬ್ಯಾಟಿಂಗ್ ಮೈಸೂರು. ನಾವೆಲ್ಲರೂ ಕೂಡ ಬೆಂಗಳೂರು ಸಪೋರ್ಟ್ ಮಾಡೋಣ ಅಂತ ಹೋಗಿದ್ವಿ. ಮೈಸೂರು ವಾರಿಯರ್ಸ್ ಫೈನಲ್ ನಲ್ಲಿ ಬ್ಯಾಟಿಂಗ್ ಭಯಾನಕವಾಗಿ ಆಡಿದ್ರು. ಕರುಣ್ ನಾಯರ್, ಕಾರ್ತಿಕ್ ಅಂತೂ ಸೂಪರ್ ಆಗಿ ಆರ್ಭಟ ಮಾಡಿದ್ರು. ನಮ್ಮ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ ಎಲ್ಲೋ ಒಂದ್ ಕಡೆ ಬೌಲಿಂಗ್ ಅಲ್ಲಿ ಎಡವಟ್ನ ಮಾಡ್ಕೊಂಡ್ರು. ಅದಾದ್ಮೇಲೆ ಬಂದಿದ್ದು ಮನೋಜ್ ಬಾಂಡಿಗೆ ಅವರು ನಾಯಿ ಹೊಡೆದಂಗೆ ಹೊಡೆದ್ರು. ಮೈಸೂರು 20 ಓವರ್ಗೆ ಹೊಡೆದಿದ್ದು 207. ಇದು ಫೈನಲ್ ನಲ್ಲಿ ದೊಡ್ಡ ಸ್ಕೋರ್. ಹುಡುಗರಿಗಂತೂ ಸಖತ್ ಬೇಜಾರಾಗಿ ತಲೆ ಕೆಡ್ಸ್ಕೊಂಡ್ಬಿಟ್ರು. ಬೇನ್ ಗುರು ಬೆಂಗಳೂರು ಈ ತರ ಬೌಲಿಂಗ್ ಮಾಡ್ಬಿಟ್ರು ಅಂತ. ಚೇಸಿಂಗ್ ಸ್ಟಾರ್ಟ್ ಆಯ್ತು. ಮಯಾಂಕ್ ಬೇಗ ಔಟ್ ಆದ್ರು. ಎಲ್ಲಾ ಚೇತನ್ 6-4 ಗಳ ಸುರಿಮಳೆ ಸುರಿಸಿದ್ರು. 50 ಹೊಡೆದ್ರು. ನಾವಂತೂ ಸ್ಟೇಡಿಯಂ ನಲ್ಲಿ ಫುಲ್ ಡ್ಯಾನ್ಸ್ ಮಾಡಿದ್ವಿ. 50 ಹೊಡೆದಾದ್ಮೇಲೆ ಚೇತನ್ ಅವರು ಅಜೀಬಾಗಿ ಔಟ್ ಆಗ್ತಾರೆ. ಎಲ್ಲರೂ ಕೂಡ ಪಟ 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 ಅಂತ ವಿಕೆಟ್ ಕೊಟ್ಬಿಟ್ರು. ಬ್ಯಾಟಿಂಗ್ ಅಲ್ಲಿ ಯಾರು ಕೂಡ ಚೆನ್ನಾಗಿ ಆಡಿಲ್ಲ. ಚೇತನ್ ಒಬ್ರನ್ನು ಬಿಟ್ರೆ ಬೇರೆಯವರೆಲ್ಲ ಫ್ಲಾಪ್ ಆಗ್ಬಿಟ್ರು. ಫೈನಲ್ ಮ್ಯಾಚ್ ಅಲ್ಲಿ ಬೆಂಗಳೂರು ಸೋಲಿಗೆ ಕಾರಣ ಕಳಪೆ ಬೌಲಿಂಗ್, ಹಾಗೇನೆ ಕಳಪೆ ಬ್ಯಾಟಿಂಗ್. ಇಷ್ಟೆಲ್ಲ ಚೆನ್ನಾಗಿ ಆಡಿ ಫೈನಲ್ ಅಲ್ಲಿ ಬಂದು ಸೋತೋಗ್ಬಿಟ್ರು. ನನ್ಗಂತೂ ಸಖತ್ ಬೇಜಾರಾಗೋಯ್ತು. ಆದ್ರೆ ವೆಲ್ ಪ್ಲೇಡ್ ಅಂತ ಹೇಳ್ತೀನಿ. ಮೈಸೂರು ವಾರಿಯರ್ಸ್ ಮಹಾರಾಜ ಟ್ರೋಫಿ ಚಾಂಪಿಯನ್ಸ್ ಆಗಿದ್ದಾರೆ. ಕಂಗ್ರಾಚುಲೇಷನ್. ನಾವು ಬೆಂಗಳೂರು ಅಭಿಮಾನಿಗಳು ಸಖತ್ ಬೇಜಾರಾಗೋಯ್ತು. ಫೈನಲ್ ನಲ್ಲಿ ಬಂದು ಈ ತರ ಸೋತಿದ್ದು. ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ.